ಪೈಲಟ್ ಸರ್ಕಲ್ ಈಗ ಡೆವಲಪ್ಮೆಂಟ್ ಆಗುತ್ತೆ, ಬಸ್ ಶೆಲ್ಟರ್ಗಳು ಇದೆ, ಅದರ ಬಸ್ ಈಗ ಪ್ರಾವಿಷನ್ ಮಾಡ್ತೀವಿ. ಸ್ಥಳ ಇಲ್ಲದೆ ಸರ್ಕಲ್ ಅಲ್ಲೇ ನಿಲ್ಲಿಸ್ತಾ ಇದ್ರೆ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಗಮನ ಕೂಡ ಅದು ತಗೊಂಡು ಈಗ ಆಯ್ತು, ಅಲ್ಲಿಗೆ ಇನ್ನೇನ್ ಕಾನ್ಸೆಪ್ಟ್ ಅಲ್ಲಿ ಶೆಲ್ಟರ್ಸ್ ಮಾಡ್ಬೇಕು ಮಾಡ್ಯಾರ 2-3 ಕಡೆ. ಇಲ್ಲಿಂದ ನೀವು ML ಇಂದ ನಂಗೆ ಒಂದು ಪ್ರಪೋಸಲ್ಸ್ ನೀವು ರೆಡಿ ಮಾಡಿ. BML ಇಂದ ಪೈಲಟ್ಸ್, ಅದಾದ್ಮೇಲೆ ಎಲ್ಲೆಲ್ಲಿ ನಾವು ಬಸ್ ಶೆಲ್ಟರ್ಸ್ ತರಕಾಗತ್ತೆ, ಸ್ಕೂಲು ಕಾಲೇಜ್ ಝೋನು, ಮತ್ತೆ ಸೀನಿಯರ್ ಸಿಟಿಸನ್ಸ್ ಯಾರ್ಯಾರು ಜಾಸ್ತಿ ಓಡಾಡ್ತಾ ಇರ್ತಾರ, ಫ್ರೀಕ್ವೆನ್ಸಿ ಆಫ್ ಟ್ರಾವೆಲಿಂಗ್ ಇಟ್ಕೊಳ್ಳಿ ನೀವು. ಈಗ ನೋಡ್ತಾ ಇದ್ದೀರಾ BML ಇಂದ ಎಲ್ಲೆಲ್ಲಿ ಸ್ಟಾಪ್ಸ್ ಯೂಶಲಿ ಆಗತ್ತೆ, ಸ್ಟಾಪ್ ಕೊಡ್ತಾರೆ, ಎಲ್ಲೆಲ್ಲಿ ಕೊಡ್ತಾರೆ. ಆ ಫ್ರೀಕ್ವೆನ್ಸಿ ಆಫ್ ಟ್ರಾವೆಲಿಂಗ್, ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್, ಸೀನಿಯರ್ ಸಿಟಿಸನ್ಸು, ವರ್ಕಿಂಗ್ ಅವರ್ಸ್ ಅಲ್ಲಿ ಯಾರು ಎಲ್ಲೆಲ್ಲಿ ಜಾಸ್ತಿ ಇರ್ತಾರೆ ಅದನ್ನ ನಿಮ್ಮ ಆಫೀಸರ್ಸು ಅಬ್ಸರ್ವೇಷನ್ಸ್ ಮಾಡಿ ರಿಪೋರ್ಟ್ ಕೊಡ್ಲಿ. ಬಸ್ ಶೆಲ್ಟರ್ಸ್ ಜೊತೆ ಬಸ್ ನಿಲ್ಲೋ ಅಂತ ಜಾಗನ ಇನ್ನೊಂಚೂರು ಸೈಡಿಗೆ ಮಾಡೋದಕ್ಕೆ ಪ್ಲಾನ್ ಮಾಡೋಣ. ಹೈವೇ ಅಲ್ಲೇನೆ ಆ ತರದ್ ಒಂದು ಪ್ರಾವಿಷನ್ ಮಾಡಿಕೊಳ್ಳೋಣ. ಹೇಗೂ ನಾವು ವೈಡನಿಂಗ್ ಅಗಲೀಕರಣ ಮಾಡ್ತಾ ಅದಕ್ಕೆ ಅಂತ ಅವಾಗ ಅವ್ನ್ ಬಸ್ ಅದೇ ಜಾಗದಲ್ಲೇ ನಿಲ್ಲಿಸ್ತಾನೆ ಹೋಗಿ ಆ ಸ್ಟಾಪ್ಸ್ ಪ್ಲಾನ್ ಮಾಡ್ಕೊಳ್ಳೋಣ. ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ, 2 ಕಡೆ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇದೀವಿ, ಸ್ಕೂಲ್ ಝೋನು ಕಾಲೇಜ್ ಝೋನ್ ಅಂತ ಒಂದು ಪ್ರಿಯಾರಿಟೀಸ್ ಕೊಡೋಣ. ಇವಾಗ ಸ್ವಲ್ಪ ಹೆಂಗು ಮತ್ತೆ ಮಾಡಕ್ ಆಗಲ್ಲ. ಸೊ ಅದೆಲ್ಲ ಒಂದು ಬಸ್ ಬೇ ವಿತ್ ಬಸ್ ಶೆಲ್ಟರ್ ಪ್ಲಸ್ ರೋಡ್ ಬಿಟ್ಟು ಹೊರಗಡೆ ಹೋಗ್ಬೇಕು. ಆಮೇಲೆ ಇದು ನಮ್ಮ ರೋಡಲ್ಲಿ ನಿಲ್ಲಿಸ್ಕೊಡುದು. ಅವ್ರು ಹೇಳೋದು ತುಂಬಾ ಕರೆಕ್ಟ್ ಇದೆ. ಸ್ವಲ್ಪ ಮುಂದಕ್ಕೆ ಹೋಗಿ ತಾಲೂಕು ಗಡಿ ಮತ್ತೆ ನಮ್ಮ ವೆಲ್ಕಮ್ ಬೋರ್ಡ್ಸ್ ಇವೆಲ್ಲ ಅದಕ್ಕೊಂದು ಕ್ರಿಯಾಜನೆ ಸಿದ್ಧಪಡಕ್ಕೆ ಹೇಳಿದ್ದಾರೆ ನಮ್ಗೆ ಮೇಡಮ್. ಅದೆಲ್ಲ ರೆಡಿ ಮಾಡ್ತಾ ಇದೀವಿ.